ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ಗೆಟ್ ರೆಡಿ ವಿತ್ ಮೀ ಸಿಂಪಲ್ ಆಗಿ ಒಂದು 2-3 ಪ್ರಾಡಕ್ಟಿಂದ ಹೇಗೆ ಮಾಡೋದು, ಸಿಂಪಲ್ ಆಗಿ ರೆಡಿ ಆಗೋದು ಹೇಗೆ ಅಂತ ತಿಳಿಸ್ಕೊಡ್ತಾನೆ. ತುಂಬ ದಿನ ಆಗೋಗಿತ್ತು ಗೆಟ್ ರೆಡಿ ವಿತ್ ಮೀ ಅಥವಾ ಮೇಕಪ್ ವೀಡಿಯೋಸ್ ರಿಲೇಟೆಡ್ ವೀಡಿಯೋಸ್ ಮಾಡಿದೆ. ಸೊ ಸಿಂಪಲ್ ಆಗಿ ಒಂದು ಶಾರ್ಟ್ ಆಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಏನು ಪ್ರಾಡಕ್ಟ್ಸ್ ತಗೊಳ್ತಾ ಇಲ್ಲ, ಆಮೇಲೆ ಹೈ ಬಜೆಟ್ ಇದು ಪ್ರಾಡಕ್ಟ್ ಏನು ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಆಮೇಲೆ ತೋರಿಸ್ತಾನೂ ಇಲ್ಲ. ಕೆಲವು ಸಿಂಪಲ್ ಆಗಿರೋಂಥ ನಾನು ಹೇಗೆ ಮಾಡ್ಕೋತೀನಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ನನ್ನ ಫೇಸ್ ನೋಡ್ತಾ ಇರ್ಬೋದು, ಸಿಕ್ಕಾಬಟ್ಟೆ ಒಂಥರ ಸ್ವೆಟ್ಟಿಂಗ್ ಆಗ್ತದೆ ಶೆಕೆಗೆ. ಸಿಂಪಲ್ ಆಗಿ ಹೇಗೆ ರೆಡಿ ಮಾಡ್ಕೊಬೋದು, ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ಫಸ್ಟ್ ಯಾವುದೇ ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಫೌಂಡೇಶನ್ ಯೂಸ್ ಮಾಡೋರು ಮಾಡ್ಕೊಬೋದು, ಬಟ್ ಡೈಲಿ ಬೇಸಿಸಲ್ಲಿ ಫೌಂಡೇಶನ್ ಅಷ್ಟು ಒಳ್ಳೇದಲ್ಲ ಅಂತ ಅನ್ಕೋತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ವೈಟ್ ಟೋನ್. ಇದು ವೈಟ್ ಟೋನ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಕ್ರೀಮ್ ಡೈಲಿ ಬೇಸಿಸಲ್ಲಿ ತುಂಬ ಒಳ್ಳೇದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಬಂದು ಇದನ್ನು ಯೂಸ್ ಮಾಡ್ಕೋತೀನಿ. ಫಸ್ಟ್ ಬಂದುಬಿಟ್ಟು ನಾನು ವೈಟ್ ಟೋನ್ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹೇಗಾಗಿದೆ ಮುಖ ಅಂದರೆ ಜಸ್ಟ್ ಇಷ್ಟೇ ಸಿಂಪಲ್ ಆಗಿ ಡೈಲಿ ಬೇಸಿಸಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೊರಗಡೆ ಇದು ಲೈಟ್ ಏನಿದೆ ರಿಫ್ಲೆಕ್ಟ್ ಆಗ್ತಾ ಇರೋದಕ್ಕೆ ಕ್ಯಾಮ್ರಾ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ದೀನಿ. ಡೈಲಿ ಬೇಸಿಸಲ್ಲಿ ನೀವು ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ ಅಂತಂದರೆ ಈ ಥರ ಕ್ರೀಮ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೋಡಿ, ಇಷ್ಟೇ. ಯಾವುದೇ ಬ್ರಷು, ಫೌಂಡೇಶನ್, ಇನ್ನೊಂದು ಮತ್ತೊಂದು ಏನು ಯೂಸ್ ಮಾಡಿದ್ರೆ ಕೈ ಇದೆ, ಕೈ ಚೆನ್ನಾಗಿದೆ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೋತೀನಿ. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇ ಬಿ ಚೆನ್ನಾಗಿ ಕಾಣಿಸಲ್ಲ, ಬಟ್ ನೋ ಪ್ರಾಬ್ಲಮ್. ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ. ನಮಗೆ ನಾವು ಚೆನ್ನಾಗಿ ಕಾಣಿಸಿದ್ರೆ ಸಾಕು, ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಲ್ಲ. ನೋಡ್ಬೋದು, ಇಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು. ಫಸ್ಟ್ ಬಂದು ಇದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಬೇರೆ ಏನೂ ಇಲ್ಲ, ಜಸ್ಟ್ ಒಂದು ಕ್ರೀಮ್ ಸಾಕು. ಇಲ್ಲಿ ಪ್ರೈಮರು, ಆಮೇಲೆ ಇನ್ನೊಂದು ಕಾಂಪ್ಯಾಕ್ಟ್ ಪೌಡ್ರು, ಅದೆಲ್ಲ ಏನಾದರೂ ಮದುವೆ ಫಂಕ್ಷನು, ಇನ್ನೊಂದು ಮದುವೆಗೆ ಏನಾದರೂ ಹೋಗ್ತಾ ಇದ್ದೀರಾ ಅಥವಾ ಇನ್ನೊಂದೇನೋ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂದರೆ ಆವಾಗ ಅಪ್ಲೈ ಮಾಡ್ಕೊಬೋದು. ಬಟ್ ಡೈಲಿ ಬೇಸಿಸಲ್ಲಿ ಇದು ನೀಡ್ ಇಲ್ಲ ಅಂತ ಅನ್ಕೋತೀನಿ. ಬಟ್ ಕೆಲವರು, ನಾನಿಲ್ಲಿ ನೋಡ್ತಾ ಇರ್ತೀನಲ್ವ, ಕೆಲವರು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದರೆ ಒಂದು ಇಷ್ಟು ಫೌಂಡೇಶನ್, ಒಂದು ಇಷ್ಟು ಕ್ರೀಮ್, ಅದು ಇದು ಹಾಕೊಂಡು ಹೋಗ್ತಾರೆ. ವಿತೌಟ್ ಮೇಕಪ್ಪಲ್ಲಿ ಅವರ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಡಾಯಿತು. ಸೊ ನಿಮ್ಮ ಹತ್ರ ಯಾವುದು ಕ್ರೀಮ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಾಜಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಇದು ಝೂಡಿಯೋದು ಕಾಜಲ್. ಇದ್ರೆ ಇನ್ನೂ ಹಾಕಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಜಲ್ ಹಾಕಿದ್ರೆ. ನೋಡ್ಬೋದು, ಸೊ ಕಾಜಲ್ ಹಾಕಿದ್ರೆ ಒಂಥರ ಲುಕ್ಕೇ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಕಾಜಲನ್ನು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂಥರ ಲುಕ್ಕೇ ಚೇಂಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಏನಪ್ಪ ಅಂದರೆ ಲಿಪ್ಸ್ಟಿಕ್. ಇದು ಬಂದು ಲ್ಯಾಕ್ಮೆ ಇರುತ್ತು, ಲ್ಯಾಕ್ಮೆ ಲಿಪ್ಸ್ಟಿಕ್ಕು. ಸೊ ಲ್ಯಾಕ್ಮೆ ಇದೆ, ಇನ್ನೊಂದು ಮಾಮಾ ಅರ್ತ್ ಲಿಪ್ಸ್ಟಿಕ್ ಇದೆ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ಆಪ್ರಿಕಾಟ್. ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇದನ್ನು ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ನನಗೆ ಇದು ನಿಜವಾಗ್ಲೂ ಇಷ್ಟ ಇಲ್ಲ. ಇದು ಬಂದು MM2 ಪ್ಲಮ್ ಪ್ಯಾಚ್, ಸಾರಿ ಪ್ಲಮ್ ಪಿಚ್ ಅಂತೆ. ಇದನ್ನ ನಾನು ಕೈ ಮೇಲೆ ಅಲ್ಲಿ ತಗೊಳ್ಳೋದಕ್ಕಿಂತ ಮುಂಚೆ ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ತಗೊಂಬಂದು ಮನೇಲಿ ಟ್ರೈ ಮಾಡಿದ್ರೆ ಒಳ್ಳೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಯಪ್ಪ ಚೆನ್ನಾಗೇ ಕಾಣಿಸಲ್ಲ. ಈ ಥರ ಇದೆ. ಎಷ್ಟು ಸಿಂಪಲ್ ಆಗಿ ಲುಕ್ ಕ್ರಿಯೇಟ್ ಆಯ್ತಲ್ವಾ? ನೋಡ್ಬೋದು ನೋಡಿ, ಇಷ್ಟೇ. ಸ್ವಲ್ಪ ಕೈಯಲ್ಲಿ ತೊಗೊಂಡು ಹಾಕೋತೀನಿ, ಯಾಕಂದರೆ ಇದು ಸ್ವಲ್ಪ ಡಾರ್ಕ್ ಇದೆ, ನನಗೆ ಇಷ್ಟನೇ ಆಗಲ್ಲ. ಐ ಶ್ಯಾಡೋ ಅದೆಲ್ಲ ನಾನು ಹಾಕೋದಕ್ಕೆ ಹೋಗಲ್ಲ, ಬಿಕಾಸ್ ನನ್ನ ಕಣ್ಣೇ ಒಳ್ಳೆ ಫುಲ್ ಬ್ಲ್ಯಾಕ್ ಥರ ಕಾಣಿಸುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದೆ, ಅದಕ್ಕೆ ಕಲರ್ ಕರೆಕ್ಟರ್ ಅದು ಇದು ಅಂತ ಹಾಕಲ್ಲ. ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ, ಬಜೆಟ್ ಫ್ರೆಂಡ್ಲಿ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದ್ಯಾಟ್ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು, ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರುವಂಥದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ.
ಬಟ್ ಔಟ್ಫಿಟ್ನ ಈ ಥರ ಹಾಕ್ಕೊಂಡಿದ್ದೀನಿ ಸೊ ದಟ್ ಜಾಸ್ತಿ ಏನು ಬೇಕು ಅಂತ ಎಲ್ಲ ಫೌಂಡೇಶನ್ ಎಲ್ಲ ಹಾಕ್ಕೊಳ್ಳೋದು ಈ ಸ್ಯಾರಿ ಟ್ರೆಡಿಷ್ನಲ್ ವೇರ್ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ನೋಡಿ, ಇಷ್ಟೇ. ಇದ್ರದ್ದು ಇದು ಚೆನ್ನಾಗಿದೆ, ಒಂಥರ ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ತುಂಬ ಚೆನ್ನಾಗಿದೆ. ಬಟ್ ನಾನು ಹಾಕ್ಕೊಳ್ಳೋದ, ನನಗೆ ಇಷ್ಟ ಇಲ್ಲ. ಬಟ್ ಇದನ್ನು ಸ್ವಲ್ಪ, ಇದು ಸಖತ್ತಾಗಿದೆ ಮಾಮಾಅರ್ತ್. ಹಾಗೆ ಸ್ವಲ್ಪ ಇಲ್ಲೂ ಹಾಕೋತೀನಿ. ಹಾ ಪಿಂಕ್ ಇದ್ರೆ ಪಿಂಕ್ ಹಾಕೊಳ್ಳಿ, ಲುಕ್ಕಿ ಚೇಂಜ್ ಆಗೋಗುತ್ತೆ ಅಲ್ವಾ ಗೈಸ್. ನೋಡ್ಬೋದು ನೋಡಿ, ಇಷ್ಟೇ ಇಷ್ಟೇ ಗೈಸ್. ಇಷ್ಟನ್ನೇ ಸಿಂಪಲಾಗಿ ಮಾಡ್ಬೋದು. ಇಷ್ಟೇ ಸಿಂಪಲ್. ಒಂದು ಲಿಪ್ಸ್ಟಿಕ್ಕು, ಒಂದು ಕಾಜಲ್, ಆಮೇಲೆ ಒಂದು ಕ್ರೀಮು. ಅದ್ರ ಜೊತೆಗೆ ನಾನೊಂದು ಇವತ್ತು ಸ್ಟ್ರೋಬ್ ಕ್ರೀಮ್ನ ಸ್ವಲ್ಪ ಹೈಲೈಟರ್ ಆಗಿ ಅಪ್ಲೈ ಮಾಡ್ಕೋತೀನಿ. NYB ಅವ್ರದ್ದು. ನಾನು ಯಾವತ್ತೂ ಜಾಸ್ತಿ ದಿನ ಅಪ್ಲೈ ಮಾಡೋದಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಶೈನಿಂಗ್ ಬಂದು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾದರೂ ಪಾರ್ಟಿಗೆ ಏನಾದ್ರು ಹೋಗ್ಬಿಟ್ರೆ ಇಷ್ಟೇ ಸಿಂಪಲ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಜಾಸ್ತಿ ಬೂದಿ ಬಳ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತಲೇ ಹೇಳ್ಬೋದು. ಇದು ನೋಡ್ಬೋದು ನೋಡಿ, ಇಷ್ಟೇ. ಎಲ್ಲಿ ಹೈಲೈಟ್ ಆಗಬೇಕು, ಹೈಲೈಟ್ ಪಾಯಿಂಟ್ಸ್ ಇರುತ್ತೆ ಫೇಸ್ ಮೇಲೆ, ಸೊ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಇಷ್ಟು ಮಾಡಿಕೊಂಡು ಅದನ್ನು ಸ್ಮಜ್ ಮಾಡ್ಕೊಳ್ಳಿ. ಯಾವುದಾದ್ರೂ ಬ್ಯೂಟಿ ಬ್ಲೆಂಡರು ಅಥವಾ ಇನ್ನೊಂದು ಬ್ರಷೋ ಇನ್ನೊಂದು ಯಾವುದಾದ್ರೂ ಇದ್ದರೆ ಅದ್ರಲ್ಲಿ ಮಾಡ್ಕೊಳ್ಳಿ. ಸೊ ನಾನು ಕೈಯಲ್ಲೇ ಮಾಡ್ಕೊಂಡು ತೋರಿಸ್ತೀನಿ. ಪಾಪ ತುಂಬ ಜನರ ಹತ್ರ ಇದೆಲ್ಲ ಇರಲ್ಲ ಅಲ್ವಾ, ಸೊ ದ್ಯಾಟ್ ಅದಕ್ಕೆ. ವಾವ್, ಈ ಶೈನಿಂಗ್ ಕಾಣಿಸ್ತಾ ಇರ್ಬೋದು. ನೋಡ್ಬೋದು, ನಾನು ಕೈಗೆ ಹಾಕಿ ತೋರಿಸ್ತೀನಿ. ಈ ಥರ ಬರುತ್ತೆ, ಈ ಥರ ಟೆಕ್ಸ್ಚರ್ ಇದೆ. ತುಂಬ ಚೆನ್ನಾಗಿದೆ. ಜಸ್ಟ್ ಈ ಥರ ಮಾಡ್ಕೊಳ್ಳಿ. ಫುಲ್ ರಬ್ ಮಾಡೋಕ್ಕೆ ಹೋದರೆ ಆಮೇಲೆ ಶೈನಿಂಗ್ ಬರಲ್ಲ, ಏನೂ ಬರಲ್ಲ. ವಾವ್, ಸಕ್ಕತ್ತಾಗಿದೆ. ಒಂಥರ ನೋಸ್ ಮೇಲೆ ನೋಡ್ಬೋದು ಪಿಂಕ್. ಹೆಣ್ಮಕ್ಳಿಗೆ ಈ ಥರ ಚಿಕ್ಕ ಮಕ್ಕಳು ಇರ್ತಾರಲ್ವ, ಅವ್ರಿಗೆ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅವರಿಗೆ ಇನ್ನೂ ಇಷ್ಟ ಆಗುತ್ತೆ. ಬಿಕಾಸ್ ಎಲ್ಲ ಮೋಸ್ಟ್ ಆಫ್ ದ ಗರ್ಲ್ ಬೇಬೀಸ್ ಎಲ್ಲರೂ ಇಷ್ಟಪಡೋದು ಪಿಂಕ್ ಕಲರ್ನ ಮಾತ್ರ. ಪಿಂಕ್ ಕಲರು ಡ್ರೆಸ್ ಆಗಿರ್ಬೋದು, ಪಿಂಕ್ ಮೇಕಪ್ ಆಗಿರ್ಬೋದು, ಪಿಂಕ್ ಲಿಪ್ಸ್ಟಿಕ್ ಆಗಿರ್ಬೋದು, ಎಲ್ಲನೂ ಕೂಡ. ಸೊ ನೋಡ್ಬೋದು ನೋಡಿ, ಮೇಕಪ್ ಲುಕ್ ರೆಡಿ ಆಯಿತು. ಏನು ಆಡ್ ಅಂತ ಕಾಣಿಸಲ್ಲ. ಇವಾಗ ಒಂದು ಹೇರ್ ಸ್ಟೈಲು, ನಾನು ಆ್ಯಕ್ಚುಲಿ ಯಾವಾಗಲೂ ನಂದು ಕರ್ಲಿ ಹೇರ್ ಇರೋದ್ರಿಂದ ನಾನು ಈ ಥರನೇ ಹೇರ್ನ ಕಟ್ಟೋದು. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ, ಹಾಗೆ ಬಿಡೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಈ ಥರ ಅಷ್ಟೇ ಬಾಚ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಚೆನ್ನಾಗಿ ಕಾಣಿಸಲ್ಲ. ನಾನು ಯಾವತ್ತು ಈ ಥರ ಹಾಕ್ಕೊಂಡು ಹೊರಗಡೆ ಹೋಗಿಲ್ಲ, ನಂದು ಕರ್ಲಿ ಹೇರ್ ಆಗಿರೋದ್ರಿಂದ. ಸೊ ಫೈನಲ್ ಲುಕ್ ಇಷ್ಟೇ ಗೈಸ್. ನೋಡ್ಬೋದು ನೋಡಿ, ಇಷ್ಟೇ ಸಿಂಪಲಾಗಿ ಮೇಕಪ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಮೇಕಪ್ ಹೋಗಿ ಸುಮ್ಮನೆ ಪಾರ್ಲರಲ್ಲಿ ಹೋಗ್ಬಿಟ್ಟು 600-700 ರೂಪಾಯಿ ಮೇಕಪ್ ಕೊಡೋದಕ್ಕಿಂತ ಈ ಥರದ್ದು ಪ್ರಾಡಕ್ಟ್ಸು ನಿಮಗೆ ಡಿಮಾರ್ಟು ಅಥವಾ ಎಲ್ಲಾದರೂ ಹೋದರೆ 120 ಆ ಥರ ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ. ಆ್ಯಂಡ್ ನೀವೇ ಮನೇಲಿ ಮಾಡ್ಕೊಬೋದು. ಸೊ ನನಗೆ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಬಟ್ ನಾನು ರೆಗ್ಯುಲರ್ ಬೇಸಿಸಲ್ಲಿ ಮಾಡ್ಕೊಳ್ಳಲ್ಲ. ನಾನು ಮಾಡಿಕೊಂಡ್ರೂ ಕೂಡ ಇಷ್ಟೇ ಹಾಕ್ಕೊಳ್ಳೋದು, ಇದನ್ನೇ ಮಾತ್ರ ನಾನು ಯೂಸ್ ಮಾಡೋದು. ಅದು ಬಿಟ್ಟರೆ ಜಾಸ್ತಿ ಏನು ಯೂಸ್ ಮಾಡ್ಕೊಳ್ಳಲ್ಲ. ಸೊ ಔಟ್ಫಿಟ್ ಈ ಥರ ಇದೆ. ಇಷ್ಟೇ, ತುಂಬ ಸಿಂಪಲಾಗಿ ಎಲಿಗೆಂಟಾಗಿ ಕಾಣಿಸ್ತೀರಾ. ಮೇಯ್ನಾಗಿ ಬೇಕಾಗಿರೋಂಥದ್ದೇ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.